ಹಾಯ್ ಹಲೋ ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ನಿಶಾಂಕ. ಏನು ಇಷ್ಟು ದಿನ ಆದಮೇಲೆ ಬರ್ತಾಯಿದ್ದೀನಿ ಅಂತ ಅಂದ್ಕೊಬಿಡಿ. ತುಂಬ ದಿನ ಆಯಿತು ನಾನು ವ್ಲಾಗ್ಗಳನ್ನ ಮಾಡಿ, ಬಿಕಾಸ್ ಎಕ್ಸಾಮ್ಸ್ ನಡೀತಾ ಇರೋ ಕಾರಣ ವೀಡಿಯೋಸ್ಗಳನ್ನ ಮಾಡೋಕ್ಕಾಗ್ತಿಲ್ಲ. ಬಟ್ ಎಕ್ಸಾಮ್ ಕಂಪ್ಲೀಟ್ ಆಗಿದ ತಕ್ಷಣ ನನ್ನ ವ್ಲಾಗ್ ನಿಮಗೆ ಡೈಲಿ ಬರ್ತಾನೆ ಇರುತ್ತೆ ಅಂತ ಹೇಳ್ತಾ ಇರ್ಬೋದು. ಹಾಗೆ ಬೆಳಗ್ಗೆ ಎದ್ದು ಓದ್ತಾ ಕೂತಿದ್ದೆ. ಅದಾದಮೇಲೆ ಅಮ್ಮ ಹಾಲು ಕೊಟ್ಟರು, ಹಾಲಿನ ಕುಡಿದು ಅದಾದಮೇಲೆ ಬಿಸಿಲಾಗಿತ್ತಲ್ಲ ಅಂತ ಸ್ವಲ್ಪ ಆಚೆ ಬಂದೆ. ವಿಟಮಿನ್ ಡಿ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ಸೊ ಸ್ವಲ್ಪ ಬಿಸಿಲನ್ನ ಕಾಯಿಸ್ಕೊಂಡು ಅಮ್ಮ ಟಿಫನ್ಗೆ ಸ್ವಲ್ಪ ಇದೆಲ್ಲ ಬಿಡಿಸ್ಕೊಡು ಅಂತ ಹೇಳಿದ್ರು. ಅದನ್ನೆಲ್ಲ ಬಿಡಿಸ್ಕೊಟ್ಟು ತಟ್ಟೆ ಸ್ಟ್ಯಾಂಡ್ಗೆಲ್ಲ ಪಾತ್ರೆನ ಜೋಡಿಸ್ತಾ ಇದ್ದೆ. ಫೈನಲಿ ನೋಡಿ ತಟ್ಟೆ ಸ್ಟ್ಯಾಂಡೆಲ್ಲ ಜೋಡಿಸಿ ಅದಾದಮೇಲೆ ಸ್ನಾನ ಮಾಡ್ಕೊಂಬಂದು ರೆಡಿ ಆಗ್ತಿದ್ದೆ. ಇವತ್ತು ವಾರ ಇರೋದ್ರಿಂದ ಪೂಜೆ ಮಾಡಬೇಕಲ್ವಾ, ಸೊ ಅದಕ್ಕೋಸ್ಕರ ರೆಡಿ ಆಗ್ತಾಯಿದ್ದೆ. ಕ್ರೀಮೆಲ್ಲ ಹಚ್ಕೊಂಡು ಫೈನಲಿ ಹೆಣ್ಮಕ್ಳಿಗೆ ಕುಂಕುಮ ಇಟ್ಕೊಂಡ್ರಿ ಏನು ಲಕ್ಷಣವಾಗಿ ಕಾಣಿಸ್ತಾರಲ್ವ, ಹಾಗೆ ಬಾಡಿ ಲೋಷನ್ನೆಲ್ಲ ಹಚ್ಕೊಂಡು ಅದಾದಮೇಲೆ ಪೂಜೆ ಮಾಡಬೇಕಾದ್ರೆ ತಲೆ ಕಟ್ಟಿರಬಾರ್ದು ಅಂತ ಸ್ವಲ್ಪ ತಲೆನ ಉದ್ರಿ ಕ್ಲಿಪ್ ಹಾಕ್ಕೊಂಡೆ. ಆದಮೇಲೆ ದೇವ್ರ ಮನೆ ಬಾಗಿಲನ್ನ ತೆಗೆದು ಎಲ್ಲ ದೇವ್ರಿಗೆ ಹಾಕಿದ ಅಂತ ಹೂವನ್ನೆಲ್ಲ ತೆಗ್ದು ಹಾಕಿ ಹೊಸ ಹೂವನ್ನೆಲ್ಲ ಹಾಕಿ ಹೊಸ್ಲಿಗೆ ಬಂದು ಅರ್ಶಿನ ಕುಂಕುಮ ಇಟ್ಟು ಹಾಗೆ ರಂಗೋಲಿನ ಹಾಕಿದೆ. ನೋಡಿ ಫೈನಲಿ ಹೇಗಿದೆ ಅಂತ. ಹಾಗೆ ತುಳಸಿ ಪಾಟ್ ಮುಂದೆನೂ ಹಾಕಿ ಬಂದು ದೇವ್ರ ದೀಪನೆಲ್ಲ ಹಚ್ಚಿ ದೇವ್ರಿಗೆ ಪೂಜೆ ಮಾಡ್ತಾಯಿದ್ದೆ. ಪೂಜೆ ಎಲ್ಲ ಕಂಪ್ಲೀಟ್ ಆಗಿ ದೇವ್ರಿಗೂ ಕೈ ಮುಕ್ಕೊಂಡು ಟಿಫನ್ ಬಂದ್ ಮಾಡಿ ಅದಾದಮೇಲೆ ಮನೇಲಿ ಚಂಪಾಕಲಿ ಇತ್ತು ಅಂತ ಚಂಪಾಕಲಿ ತಿಂತಾಯಿದ್ದೆ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಬನ್ನಿ. ಥ್ಯಾಂಕ್ ಯು, ಬಾಯ್.